ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸೋಕೆ ಹೊರಟಿದೆ ಅನ್ನುವಂತಹ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಈ ಬೆಳವಣಿಗೆ ವಾಲ್ಮೀಕಿ ಸಮುದಾಯದಲ್ಲಿ ತಳಮಳವನ್ನ ಸೃಷ್ಟಿ ಮಾಡಿದೆ. ಈ ಕಾರಣಕ್ಕೆ ರಾಜನಹಳ್ಳಿ ಮಠದಲ್ಲಿ ನಡೆದಂತಹ ಸಭೆ ಗೊಂದಲಕ್ಕೀಡಾಯಿತು. ಇತ್ತ ಇಕ್ಕಟ್ಟಿಗೆ ಸಿಲುಕಿದಂತಹ ಸಿಎಂ ಸಿದ್ದರಾಮಯ್ಯ ತಜ್ಞರ ಮೊರೆಯನ್ನ ಹೋಗಿದ್ದಾರೆ. ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರ್ಪಡೆ ಮಾಡುವ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ವೇಗ ನೀಡಿದೆ. ಆದರೆ ಸದ್ಯ ಎಸ್ಟಿ ಪಟ್ಟಿಯಲ್ಲಿರುವ ವಾಲ್ಮೀಕಿ ನಾಯಕ ಸಮುದಾಯ ತೀವ್ರವಾಗಿ ವಿರೋಧಿಸ್ತಾ ಇದೆ. ಈ ಬಗ್ಗೆ ಚರ್ಚೆಗೆ ಹರಿಹರದ ರಾಜನಹಳ್ಳಿಯ ವಾಲ್ಮೀಕಿ ಪೀಠದಲ್ಲಿ ಸಭೆ ನಡೆದಿದೆ. ಆದರೆ ವಾಲ್ಮೀಕಿ ಸಭೆಯಲ್ಲಿ ಗಲಾಟೆ, ವಾಗ್ವಾದವೇ ನಡೆದು ಹೋಗಿದೆ. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ವಿರೋಧಿಸಿ ಸಭೆ. ದಾವಣಗೆರೆ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಗಲಾಟೆ. ಕುರುಬ ಸಮುದಾಯವನ್ನ ಎಸ್ಟಿ ಸೇರ್ಪಡೆಗೆ ಸರ್ಕಾರ ಮುಂದಾಗಿದೆ ಅಂತ ತಿಳಿತಾ ಇದ್ದಂತೆ ವಾಲ್ಮೀಕಿ ಸಮುದಾಯದ ವಿರೋಧ ವ್ಯಕ್ತವಾಗಿದೆ. ಇದರ ಸಂಬಂಧ ಇವತ್ತು ದಾವಣಗೆರೆಯ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಸಭೆ ಕರೆದಿದ್ರು. ಆದರೆ ಈ ಸಭೆಯಲ್ಲಿ ಎಸ್ಟಿ ಮೀಸಲಾತಿ ಬಗ್ಗೆ ಚರ್ಚೆ ನಡೆಯದೆ ಗಲಾಟೆಯೇ ನಡೆದು ಹೋಗಿದೆ. ವಾಲ್ಮೀಕಿ ಮಠದಲ್ಲಿ ಸಭೆ ಆರಂಭವಾಗಿತ್ತು. ಈ ಸಭೆಯನ್ನ ಉದ್ದೇಶಿಸಿ ಬಿಜೆಪಿ ನಾಯಕ ಸಂಡೂರು ಬೈ ಎಲೆಕ್ಷನ್ ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತು ಮಾತನಾಡ್ತಿದ್ರು. ಈ ವೇಳೆ ಬಿಜೆಪಿ ನಾಯಕ ಬಂಗಾರು ಹನುಮಂತು ವಾಲ್ಮೀಕಿ ನಿಗಮದ ಹಗರಣ ಕುರಿತು ಮಾತಾಡ್ತಿದ್ರು. ವಾಲ್ಮೀಕಿ ನಿಗಮದ ಹಗರಣದ ಹಣ ಬಳಸಿಕೊಂಡು ಕಾಂಗ್ರೆಸ್ನವರು ಬಳ್ಳಾರಿ ಲೋಕಸಭಾ ಚುನಾವಣೆ ಗೆದ್ದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಬಂಗಾರು ಹನುಮಂತು ಈ ಮಾತನ್ನ ವಿರೋಧಿಸಿ ಬಳ್ಳಾರಿ ಸಂಸದ ತುಕಾರಾಂ ಎದ್ದು ಹೋದ್ರು. ಈ ವೇಳೆ ಬಂಗಾರು ಹನುಮಂತು ಮತ್ತು ಸಂಸದ ತುಕಾರಾಂ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು. ಅಲ್ಲದೆ ಬಂಗಾರು ಹನುಮಂತು ಕೈನಲ್ಲಿದ್ದ ಮೈಕ್ನ ಸಮಾಜದ ಕೆಲ ಮುಖಂಡರು ಕಿತ್ಕೊಂಡು ಆಕ್ರೋಶ ಹೊರಹಾಕಿದ್ರು. ಆಗ ಸಭೆಯಲ್ಲಿ ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಶ್ರೀಗಳ ಎದುರೇ ಗಲಾಟೆ, ವಾಗ್ವಾದ ನಡೆಯಿತು. ವಾಲ್ಮೀಕಿ ಸಭೆ ಗೊಂದಲದ ಗೂಡಾಗಿತ್ತು. ಸತ್ಯನ ಸತ್ಯ ಹೇಳಿದ್ನಪ್ಪ ಅಂತಂದ್ರೆ ಕುಂಬಳಕಾಯಿ ಕಳ್ಳ ಅಂತ ಅಂತಾರಲ್ಲ, ಆ ರೀತಿ ಆಯಿತು. ಈಗ ಇವತ್ತು ಕುರುಬರನ್ನ ಎಷ್ಟಿಗೆ ಸೇರಿಸ್ಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೂ 15 ಶಾಸಕರು ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಇವತ್ತು ಅದರ ಋಣ ತೀರಿಸಬೇಕಂತ ಸಿದ್ದರಾಮಯ್ಯ ಸ್ವಲ್ಪನ ಒಂದು ಯೋಚನೆ ಕೊಡಿಲ್ಲ. ಇವತ್ತು ವಾಲ್ಮೀಕಿ ಸಮಾಜನ ಹತ್ತಿಕ್ಕಂತ ಮತ್ತು ತುಳಿಯುವಂಥ ಕೆಲಸ ಮಾಡ್ತಿದ್ದಾನೆ. ಇವತ್ತು ಇವರು ಜನಪ್ರತಿನಿಧಿಗಳು ಆಗಿರೋದು ಇವತ್ತು ನಮ್ಮ ಒಂದು ಸಮಾಜದ ಪರ ಗಟ್ಟೆ ನಿಲ್ಬೇಕು. ಆಗಲೂ ಸಮಾಜದ ವೇದಿಕೆ ಅಂದರೆ ಅದು ಪಕ್ಷಾತೀತವಾಗಿರ್ಬೇಕು ಎಲ್ಲರೂ ಕೂಡ. ಯಾಕಂದರೆ ಸಮಾಜ ನಮಗೇನು ಕೊಟ್ಟದಂದ್ರೆ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ. ನಾರ್ಮಲಿ ಒಂದೊಂದು ಸರ್ಕಾರ ಇದ್ದಾಗ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರ್ತಾರೆ. ಆಮೇಲೆ ವಿಶೇಷವಾಗಿ ಒಂದೊಂದು ಸರಿ ಸೂರ್ಯನಿಗೆ ಮೋಡ ಹೆಂಗೆ ಬರ್ತದೆ ಹಂಗೆ ಬರ್ತಾ ಇರ್ತದೆ. ಆಮೇಲೆ ಸೂರ್ಯ ಮೋಡ ಹೋಗ್ತೈತೆ, ಸೂರ್ಯ ಬರ್ತಾ ಇರ್ತೈತೆ. ಹೌದಾ? ಅಲ್ಲಿ ಇದನ್ನು ನಾವು ಸ್ಫೂರ್ತಿಯಾಗಿ ತಗೋಬೇಕು, ಅದೇನು ಪರ್ಮನೆಂಟ್ ಆಗಿರೋಲ್ಲ. ಕುರುಬ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನ ಕೊಟ್ರೆ ಏನಾಗುತ್ತೆ? ಇಕ್ಕಟ್ಟಿಗೆ ಸಿಲುಕಿದ್ದ ಸಿದ್ದರಾಮಯ್ಯ ತಜ್ಞರ ಜೊತೆ ಚರ್ಚೆ. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಕೊಟ್ರೆ ಸರ್ಕಾರ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಕುರುಬ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನ ಕೊಟ್ರೆ ಏನಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ತಜ್ಞರ ಜೊತೆ ಚರ್ಚೆ ನಡೆಸಲು ಮುಂದಾಗಿದ್ದಾರೆ. ಮೀಸಲಾತಿಯಲ್ಲಿ ವಾಲ್ಮೀಕಿ ಸಮುದಾಯದ ವಿರೋಧಕ್ಕೆ ಗುರಿಯಾಗದಂತೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ವಹಿಸಿದ್ದಾರೆ. ವಾಲ್ಮೀಕಿ, ಕುರುಬ ಸಮುದಾಯಗಳ ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ಎಸ್ಟಿಗೆ ಕುರುಬ ಸಮುದಾಯ ಸೇರಿಸಿದ್ರೆ ಆಗುವ ಸಾಧಕ ಬಾಧಕಗಳೇನು, ಯಾವ ರೀತಿ ಈ ವಿಚಾರದಲ್ಲಿ ಗೊಂದಲವನ್ನ ಪರಿಹರಿಸಬಹುದು ಎಂದು ಚರ್ಚೆ ನಡೆಸ್ತಾ ಇದ್ದಾರೆ. ಈ ಸಂಬಂಧ ತಜ್ಞರ ಜೊತೆ ಮಾತುಕತೆ ನಡೆಸಿ ಸಲಹೆ ಪಡೆಯಲು ಸಿಎಂ ಮುಂದಾಗಿದ್ದಾರೆ ಎಂಬ ಮಾಹಿತಿ ಇದೆ. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಜ್ವಾಲೆ ಧಗಧಗಿಸಿದೆ. ಇದರ ಮಧ್ಯೆ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡುವ ಚರ್ಚೆ ನಡೀತಾ ಇದೆ. ಇದು ಸರ್ಕಾರ ಜಾತಿ ಮೀಸಲಾತಿ ಹೆಜ್ಜೆನಿನ ಗೂಡಿಗೆ ಕಲ್ಲು ಹೊಡಿತಾ ಇದೆಯಾ? ಇದರಿಂದ ಮತ್ತೇನೆಲ್ಲ ಗಲಾಟೆ, ಗೊಂದಲ ಏರ್ಪಡುತ್ತೋ ಕಾದ್ ನೋಡಬೇಕಿದೆ. ಮಹದೇವ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.